ಅಪ್ವರ್ಡ್ ಮತ್ತೆ ಡೌನ್ವರ್ಡ್ ಎರಡು ಹೇಳುವಂತದ್ದು, ಗಡಿಯಾರ ಸಹ ಇಲ್ಲದೆ ಸಮಯ ಹೇಳುವಂತದ್ದು. ಹಾಗೇನೆ ಒಮ್ಮೆ ತಾವು ಮೊಬೈಲ್ ನಂಬರ್ ಹೇಳಿಬಿಟ್ರೆ 10 ವರ್ಷ ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ಮೊಬೈಲ್ ನಂಬರ್ ಹೇಳುವಂತದ್ದು. ಸುಮಾರು 10,000 ಮೊಬೈಲ್ ನಂಬರ್ಗಳು ನಮ್ಮ ಮೈಂಡ್ ಅಲ್ಲಿ ಸೇವ್ ಇದೆ. ಈಗಾಗಲೇ ಗಿನ್ನಿಸ್ ದಾಖಲೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇರುವಂತದ್ದು. ಹಾಗೇನೆ ಕರೆನ್ಸಿ ನೋಟ್ ಕೊಟ್ರೆ ಅದರ ಒಟ್ಟಾರೆ ಮೌಲ್ಯ ಹೇಳುವಂತದ್ದು, ಯಾವುದೇ ದೇಶದ ಕ್ರಿಕೆಟ್ ಕಾಮೆಂಟ್ರಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಹೇಳುವಂತದ್ದು. ಈ ರೀತಿ ನಮ್ಮ ವಿಶೇಷತೆ. ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹಾಗೂ ರಾಜ್ಯ ಪ್ರಶಸ್ತಿ ಬಂದಿದೆ. ನೀವೇನಾದ್ರೂ ಅವಕಾಶ ಕೊಟ್ರೆ ನನ್ನ ಪ್ರತಿಭೆಯನ್ನು ಸ್ಟೇಜ್ ಮೇಲೆ ನಾನು ಪ್ರದರ್ಶನ ಮಾಡಬಹುದು. ಬನ್ನಿ, ಹುಷಾರಾಗಿ ಬನ್ನಿ. ಥ್ಯಾಂಕ್ ಯು ಸರ್. ನಾನಿಲ್ಲಿ ಬರ್ದಿರ್ತೀನಿ. ಸರಿ ಸರ್. ನಿಮಗೆ ಹೇಳ್ತೀನಿ, ನೀವು ಅದನ್ನ ಆಯ್ತು ಸರ್. ಆಯ್ತು, ಆನ್ಸರ್ ಹೇಳ್ಬೇಕು. ಓಕೆ ಸರ್. ಓಕೆ ಓಕೆ ಸರ್. ಒಂದ್ ನಿಮಿಷ, ನಾನು ನಿನಗೆ ಮಾತ್ರ ತೋರಿಸ್ತೀನಿ. ಓಕೆ ಪ್ಲೀಸ್ ಸರ್. ಈಗ ಇಲ್ಲಿ ಒಂದಷ್ಟು ಮಲ್ಟಿಪ್ಲಿಕೇಶನ್ ಗಳನ್ನ ಮಾಡಿದೀವಿ ನಾವು. ಸರಿ ಸರ್. ಓಕೆ, ನಿಮಗೆ ಜಸ್ಟ್ ನಂಬರ್ ಹೇಳ್ತೀನಿ, ನೀವು ಅದರ ಟೋಟಲ್ ನಂಬರ್ ಅನ್ನ ಹೇಳ್ತೀರಾ. ಪ್ಲೀಸ್ ಹೇಳಿ ಸರ್. ಮಲ್ಟಿಪ್ಲೈ. ಹೇಳಿ ಸರ್. ಇದು ಮಲ್ಟಿಪ್ಲಿಕೇಶನ್ 9,703 ಇಂಟು 12. 9,703 ಸರ್ ಇಂಟು 12 ಇಂಟು 12 ಸರ್. ದಿಸ್ ಆನ್ಸರ್ ಈಸ್ 1,16,436 ಆಗತ್ತೆ ಸರ್. 9,825. ಓಕೆ. ಇಂಟು 9. ಸರ್ ದಿಸ್ ಆನ್ಸರ್ ಈಸ್ 88,425 ಆಗತ್ತೆ ಸರ್. ಓಕೆ, ಇನ್ನೊಂದು. ಓಕೆ. 9,898. ಓಕೆ. 9,898 ಸರ್ ಇಂಟು 9. ಸರ್ ದಿಸ್ ಆನ್ಸರ್ ಈಸ್ 89,082 ಆಗತ್ತೆ ಸರ್. ಹಾಗೇನೆ ತಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಕ್ರೋಸ್ ಟುಗೆದರ್. ಈಗ ಫಾರ್ ಎಕ್ಸಾಂಪಲ್ ಮೇಲೆ 9 ಡಿಜಿಟ್ ಮತ್ತು ಕೆಳಗಡೆ 9 ಡಿಜಿಟ್ ಪ್ರಶ್ನೆಯನ್ನು ಕೂಡ ತಾವು ಬೋರ್ಡ್ ಮೇಲೆ ಬರೆದು ಕೇಳಬಹುದು. ಓಕೆ ಬಸವರಾಜ್ ಅವರೇ, ಪ್ಲೀಸ್ ಸರ್. ಈಗ ನಂಬರ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಅಡಿಷನ್ ಇದೆಯಾ ಸರ್? ಅಡಿಷನ್. ಓಕೆ. 98 crores. ಎಸ್. 75 lakh. ಓಕೆ. 23,698. 98752369 ಕರೆಕ್ಟಾ? ಕರೆಕ್ಟ್. ಈಗ ಪ್ಲಸ್ ಎಷ್ಟು ಮಾಡಬೇಕು? ಪ್ಲಸ್ 85 crores. ಓಕೆ. 62 lakhs. ಓಕೆ. 36,987. This answer is 1843760,685 ಆಗತ್ತೆ. ಇದೇ ರೀತಿ ಹಾಗೇನೆ ಅದು ನಮಗೆ ಬಂದಿರೋದು 8ನೇ ವಯಸ್ಸಿದ್ದಾಗ. ನಮಗೆ 23 ವರ್ಷ, ಸುಮಾರು 16 ವರ್ಷಗಳಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ. ಶಕುಂತಲಾ ದೇವಿ ಅಂತ ಒಬ್ರು ಮಾನವ ಕಂಪ್ಯೂಟರ್ ಇದ್ರು. ಸೊ ಅವರ ಹೆಸರನ್ನ ಆಗ ಕೇಳಿದ್ದೆ, ನಾನ್ಯಾಕೆ ಅವ್ರಂಗ ಆಗಬಾರ್ದು ಅಂತೇಳಿ ಅವರನ್ನೇ ಒಂದು ಪ್ರೇರಣೆಗೆ ತಗೊಂಡು ಈ ರೀತಿ ಪ್ರಯತ್ನ ಪಟ್ಟು ನಿಮ್ಮ ಆಶೀರ್ವಾದ ಸಕ್ಸಸ್ಫುಲ್ ಆಗಿದೆ ಸರ್. ಹಾಗೇನಿಲ್ಲ ಸರ್, ಹಾಗೇನಿಲ್ಲ ಸರ್. ಬಸವರಾಜ್ ಸರ್, ಒಂದೇ ಒಂದು ಸಿಂಪಲ್ ಪ್ರಶ್ನೆ. ಕೀರ್ತಿರಾಜು ಹೇಳಿ ಸರ್. ಹೇಳಿ ಸರ್. ಏನಿಲ್ಲ, ಇದು ನೀವು ಚಿಕ್ಕ ವಯಸ್ಸಿನಿಂದ ಪ್ರಾಕ್ಟೀಸ್ ಮಾಡಿ ಪರಿಣಿತಿ ಪಡೆದಿರೋದ, ಇಲ್ಲ ಯಾವುದೋ ಒಂದು ದೈವ ಶಕ್ತಿಯಿಂದ ನೀವು ಪ್ರಾಕ್ಟೀಸ್ ಮಾಡಿ? ಈಗ ನನಗೆ ಬಂದ್ರೆ 8ನೇ ವಯಸ್ಸದಾಗ ಅಂತ ಹೇಳಿದೆ. ಸೊ 8ನೇ ವಯಸ್ಸದಾಗ ಯಾರು ಹೇಳ್ಕೊಟ್ರು ಕೂಡ ಕೇಳುವಷ್ಟು IQ ಲೆವೆಲ್ ಇರೋದಿಲ್ಲ. ಸೊ ದೇವರು ನನಗೆ ಒಂದ್ ವೇಳೆ ಕಣ್ಣು ಕೊಡದೆ ಹೋಗಿದ್ರೆ ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ. ಸೊ ಬ್ಲೈಂಡ್ನೆಸ್ ಈಸ್ ಮೈ ಗಿಫ್ಟ್ ಅಂತ ಹೇಳ್ಬೋದು, ಆಮೇಲೆ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗೇನೆ ಇದು ಗಾಡ್ ಗಿಫ್ಟ್ ಸರ್. ಇದಕ್ಕೆ ಯಾವುದೇ ರೀತಿಯ ಟೆಕ್ನಿಕ್ಸ್ ಇದಾವೆ, ಬಟ್ ನನಗೆ ಆ ಯಾವ ಟೆಕ್ನಿಕ್ಸ್ ಗೊತ್ತಿಲ್ಲ. ಸೊ ನನಗೆ ಬಂದ್ರೆ ದೈವದತ್ತವಾಗಿ ಬಂದಂತ ಒಂದು ಕೊಡುಗೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ ಬಸವರಾಜ್ ಅವರೇ, ಪ್ಲೀಸ್ ಸರ್. ಸರ್ ಇನ್ನೊಂದು ಚಾಲೆಂಜ್ ಅನ್ನ ಇವರು ಸ್ವೀಕರಿಸಿದ್ದಾರೆ. ಏನಂದ್ರೆ ಇಲ್ಲಿ 30 ನಂಬರ್ ಗಳನ್ನ ಹೇಳ್ತೀನಿ. ಓಕೆ. ಒಂದು ಆರ್ಡರ್ ಅಲ್ಲಿ. ಪ್ಲೀಸ್ ಸರ್. 30 ನಂಬರ್ಸ್. ಎಸ್. ಓಕೆ. ಓಕೆ. ಅದೇ ಆರ್ಡರ್ ಅಲ್ಲಿ ನೀವು ರಿಪೀಟ್ ಮಾಡ್ಬೇಕು ದಯವಿಟ್ಟು ಸರ್. ಓಕೆ. ಓಕೆ ಸರ್. 3 ನಂಬರ್ ಹೇಳ್ತಾ ಹೋಗ್ತೀನಿ. ಎಸ್ ಪ್ಲೀಸ್ ಹೇಳಿ ಸರ್. 956. ಓಕೆ. 324. Yes sir. 587. 587. Okay. 485.
ಓಕೆ 632 ಓಕೆ 589 ಓಕೆ ಸರ್ 745 745 ಅಲ್ಲ ಓಕೆ 235 ಎಸ್ ಸರ್ 698 ಓಕೆ 523 ಈ ರೀತಿ ನಂಬರ್ಸ್ಗಳು ನನ್ನ ಹತ್ರ ಇದಾವೆ. ಆ ನಂಬರ್ಸ್ಗಳನ್ನ ಹೇಳ್ಬೋದಾ ಸರ್ ಈಗ? ಹೇಳಿ ಹೇಳಿ. ನೋಡಿ ಈ ರೀತಿ ಇದೆ 956 324 587 485 632 589 745 235 698 523. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಹಾಗೇನೆ ಫ್ಯಾಂಟಾಸ್ಟಿಕ್ ಬಸವರಾಜ್. ಸರ್ ಇವಾಗ ಇದನ್ನ ಉಲ್ಟಾ ಹೇಳ್ತೀರಾ ಹೋಗ್ಲಿ?